ಈ 2 ವರ್ಷಗಳಲ್ಲಿ ಮೊದಲನೇ ಬಾರಿಗೆ ಅಹೋರಾತ್ರಿ ಧರಣ ಅತ್ಯಂತ ಯಶಸ್ವಿಯಾಗಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಇದು. ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವ್ರ ಕಾಲದಲ್ಲಿ ನೋಡಿದ್ವಿ ನಾವು, 5-5 ದಿನ ಮಲಗಿಸ್ತಾ ಇದ್ರು ನಮ್ಮನ್ನ ಟಾರ್ಪಾಲ್ ಮೇಲೆ. ಈ ಥರ ಎಲ್ಲ ಇರಲಿಲ್ಲ ಬಿಡ್ರಿ, ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಮಲಗಿಸೋರು. ಆಗಿದ್ದಂಥ ಉತ್ಸಾಹ ನಮಗೆ, ನಾ ಮುಂದು ನೀ ಮುಂದು ಅಂತೇಳಿ ಅಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ವಿ. ಆ ನೆನಪು ನಿನ್ನೆಯಿಂದ ನಮ್ಗೆ ಬರ್ತಾ ಐತೆ ಬಂಧುಗಳೇ. ನಿಜವಾದ ಹೋರಾಟ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ನಾವು ಭಾರತೀಯ ಜನತಾ ಪಾರ್ಟಿಯವರು ರಾತ್ರಿ ನಾವು ಮಲಗಿದ್ವಿ ಇಲ್ಲಿ. ಬಹುಶಃ ರಾತ್ರಿ ಮಾಧ್ಯಮದವ್ರು ಹೋದ್ಮೇಲೆ ಬಹಳಷ್ಟು ಜನ ಖಾಲಿ ಆಗ್ತಾರೆ ಅಂದ್ಕೊಂಡ್ವಿ. ಆದರೆ ಅಕ್ಷರಶಃ ಆ ಪೆಂಡಾಲ್ ಕೆಳಗಡೆಗೆ, ಈ ಪೆಂಡಾಲ್ ಕೆಳಗಡೆ ಪೂರ್ತಿ ಉದ್ದ ಸಾವಿರಾರು ಜನ ಕಾರ್ಯಕರ್ತರು, ಅವ್ರಿಗೆ ಹಾಸಿಗೆ ಇತ್ತೋ ದಿಂಬಿತ್ತೋ ಏನಿತ್ತೋ ಮಲಗಿದ್ರು ಅವರು. ಇದು ನಿಜವಾದ ಕಾರ್ಯಕರ್ತರ ಒಂದು ಸ್ಫೂರ್ತಿ ಬಂದಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಮತ್ತೆ ಕಾಂಗ್ರೆಸ್ ಅವ್ರಿಗೆ ಗೊತ್ತಿರಲಿ, ನಿನ್ನೆಯಿಂದ ಬಂದಿರತಕ್ಕಂಥ ಹೋರಾಟಕ್ಕೆ ಏನು ಕಾರ್ಯಕರ್ತರು ಬಂದವ್ರೆ, ಪೇಯ್ಡ್ ಕಾರ್ಯಕರ್ತರಲ್ಲ, ಸ್ವಂತ ದುಡ್ಡು ಹಾಕೊಂಡು ನಿಮ್ಮ ಸರ್ಕಾರಕ್ಕೆ ಒಂದು ಗತಿ ಕಾಣಿಸ್ಬೇಕು ಅಂತ ಬಂದಿರತಕ್ಕಂಥ ಕಾರ್ಯಕರ್ತರು. ಒಬ್ಬೊಬ್ರು ಕೂಡ ಒಂದೊಂದು ಆನೆಗೆ ಬಲ ಇರ್ತಕ್ಕಂಥ ಕಾರ್ಯಕರ್ತರು. ಬಂಧುಗಳೇ, ನಮ್ಗಲ್ಲಿ ಅಶಕ್ತಿ ಐತೆ. ನಮಗೆ ಕುರಿಗಳ ಮಧ್ಯೆ ಸೇರ್ಕೊಂಡು ಒಂದಷ್ಟು ದಿನ ನಾವು ಕುರಿ ಥರ ಆಗೋಗಿದ್ವಿ. ಬಸವರಾಜಣ್ಣ ತಪ್ಪು ತಿಳ್ಕೊಂಬೇಡ, ಆಗ ನಾನು ನಿಮ್ಮ ರಿಲೇಷನ್. ಇವಾಗ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಹೋರಾಟಗಾರರು. ಹೋರಾಟ ಅನ್ನೋದು ನಮ್ಗೇನು ಹೊಸದಲ್ಲ. ಇವತ್ತು ಮೊನ್ನೆ ವಿಧಾನಸಭೆಯಲ್ಲಿ 18 ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ವಿ. ಅದಕ್ಕೆ ಬೆಂಬಲವಾಗಿ ಉಳಿಕೆ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು ಕೂಡ ಅವರನ್ನು ತಗೊಳ್ಳೋವರೆಗೂ ನಾವು ಕೂಡ ಅಸೆಂಬ್ಲಿಗೆ ಬರೋದಿಲ್ಲ, ಯಾವುದೇ ಸಮಿತಿಯ ಮೀಟಿಂಗ್ಗಳಿಗೂ ಬರೋದಿಲ್ಲ ಅಂತಕ್ಕಂಥ ಒಂದು ನೈತಿಕ ಬೆಂಬಲವನ್ನು ಕೊಟ್ಟವ್ರೆ. ನಾನು ಅದಕ್ಕೆ ಆರ್ ಅಶೋಕರ್ಗೆ ಹೇಳಿದ್ರೆ, ಇನ್ನೂ 1 ವರ್ಷ ಅಲ್ಲ 2 ವರ್ಷ ಮಾಡಲಿ ಸರ್. ಯಾವ ವಿಧಾನಸೌಧದಲ್ಲಿ ಹೋಗಿ ಏನು ಮಾಡೋದು ನಾವು? 3 ಪೈಸಾ ಗ್ರಾಂಟ್ ಇಲ್ಲ, ಯಾವ ಮಂತ್ರಿಗಳು ಕೈಗೆ ಸಿಗೋದಿಲ್ಲ. ಪ್ರತಿ ಮಂತ್ರಿಗಳ ಆಫೀಸು ಕೂಡ ಭ್ರಷ್ಟಾಚಾರದ ಕೂಪ ಕುಳಿತುಕೊಂಡಿದೆ. ನಿಮ್ಗೆ ಗೊತ್ತಿರಲಿ, 2 ವರ್ಷದಲ್ಲಿ ಇಡೀ ಬೆಂಗಳೂರಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಅನುದಾನ ಬರೀ 10 ಕೋಟಿ ರೂಪಾಯಿ. ಡಿ ಕೆ ಶಿವಕುಮಾರ್ ಹೋಗಿ ಕೇಳಿದ್ವಿ, ನನ್ನ ಹತ್ರ ಎಲ್ಲೈತೆ 10 ಕೋಟಿ ಇರೋದು ಕೊಟ್ಟಿದ್ದೀನಿ ಅಂತೇಳಿ. ಮಾತಾಡೋದು ನೋಡ್ಬೇಕು. ಈ ಕಡೆಯಿಂದ ಆ ಕಡೆ ಸುರಂಗ ಹೊಡಿತೀನಿ, ಈ ಕಡೆಯಿಂದ ಆ ಕಡೆ ಫ್ಲೈಓವರ್ ಮಾಡ್ತೀನಿ, ಸ್ಕೈ ಡಕ್ ಮಾಡ್ತೀನಿ, ಅಂಡರ್ ಪಾಸ್ ಮಾಡ್ತೀನಿ. ಏನು 1 ಲಕ್ಷ ಕೋಟಿ ಅನೌನ್ಸ್ ಮಾಡವ್ರೆ. ನಮ್ಗೆ ಬ್ಯಾಡಣ, ಅದು ನೀನು ಮಾಡ್ಕೋ. ನಮ್ಮ ಗುಂಡಿ ಮುಚ್ಚಕ್ಕೆ ಒಂದು ಸ್ವಲ್ಪ ಕಾಸು ಕೊಡು, ಕಸ ಎತ್ತಕ್ಕೆ ಸ್ವಲ್ಪ ಕಾಸು ಕೊಡು. ನಾಯಿ ಕಚ್ಚಿದ್ರೆ ಅದಕ್ಕೆ ಇಂಜೆಕ್ಷನ್ ಕಾಸು ಕೊಡೋಕೆ ನಿಮ್ಗೆ ಗತಿ ಇಲ್ಲ. ನಿಮಗೆ ಇಲ್ಲ ಅಂದ್ರೆ ಅದೇ ಗುಂಡಿಯಲ್ಲಿ ಸರ್ಕಾರನ ಮುಚ್ತೀವಿ ನಾವು. ನೀವೇನ ಗುಂಡಿ ಮುಚ್ಚಕ್ಕೆ ದುಡ್ಡು ಕೊಡ್ಲಿಲ್ಲ, ಅದೇ ಗುಂಡಿಯಲ್ಲಿ ಹಾಕಿ ನಿಮ್ಮನ್ನು ಮುಚ್ತೀವಿ ನಾವು. ಬಂಧುಗಳೇ, ಇವತ್ತು ನಾವು ತೀರ್ಮಾನ ಮಾಡಬೇಕು. ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ನಾವು ಹೋರಾಟದಲ್ಲಿ, ಭಾರತೀಯ ಜನತಾ ಪಾರ್ಟಿಗಳ ಹೋರಾಟದಲ್ಲಿ ಎಷ್ಟು ಜನ ನಾವು ಇಲ್ಲಿಯವರೆಗೂ ಕೇಸ್ ಹಾಕ್ಸ್ಕೊಂಡಿದ್ದೀವಿ? ಬೇರೆದೆಲ್ಲ ನಾನು ಹೇಳೋದು, ಹೋರಾಟಗಳಲ್ಲಿ ಎಷ್ಟು ಜನ ಕೇಸ್ ಹಾಕ್ಸ್ಕೊಂಡಿದ್ರಿ ಇತ್ರಿ ಕೈ ನೋಡೋಣ. ಬಹಳ ಕಡಿಮೆ ಕಾಣಿಸ್ತಾ ಐತೆ. ಕನಿಷ್ಠ ಇನ್ನ 3 ವರ್ಷದಲ್ಲಿ ಒಬ್ಬೊಬ್ಬ ಕಾರ್ಯಕರ್ತನು ಕೂಡ 10 ಕೇಸು ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ನಾವು ಹಾಕ್ಸ್ಕೊಬೇಕು. ಸಿವಿಲ್ ಕೇಸ್ ಅಲ್ಲ, ಬೇರೆ ಪ್ರೈವೇಟ್ ಕೇಸ್ ಅಲ್ಲ. ಮೊನ್ನೆ ಅಸೆಂಬ್ಲಿಯಲ್ಲಿ ನಾವು ಹೋರಾಟ ಮಾಡಿದ್ ಏನಕ್ರಿ? ಆ ಸಚಿವರು ರಾಜಣ್ಣವರು ನನ್ನ ಹನಿ ಟ್ರಾಪಲ್ ಸಿಗಾಕ್ಸ್ಬಿಟ್ಟವ್ರೆ, ನನ್ನ ಮಗನ ಸಿಗಾಕ್ಸ್ಕೊಂಡ್ಬಿಟ್ಟವ್ರೆ, ಆ ಕಡೆನೂ ಸಿಗಾಕೊಂಡವ್ರೆ, ಈ ಕಡೆನೂ ಸಿಗಾಕೊಂಡವ್ರೆ. ನಮಗೂ ಕೂಡ ನೋವಾಯಿತು. ಇವತ್ತು ಗೌರವವಾಗಿ ಬದುಕನ್ನು ನಡೆಸಬೇಕು ಅಂತೇಳಿ 30 ವರ್ಷ 40 ವರ್ಷ ರಾಜಕಾರಣದಲ್ಲಿ ಬೆಳ್ಕೊಂಡ್ಬಂದವ್ರಿಗೆ ಹನಿ ಟ್ರಾಪ್ ಹೆಸರಿನಲ್ಲಿ ಈ ಥರ ಆಗಬಾರ್ದು ಅಂತೇಳಿ ಅವ್ರಿಗೆ ಬೆಂಬಲ ಕೊಟ್ಟಿದ್ದು ನಾವು. ಸ್ಪೀಕರ್ ಬೇರೆ ಆಯಿ ಊಪರ್ ಆಯಿ ಅಂದ್ರು, ಅವರೇ ಮೇಲೆ ಬಿಟ್ಟರು. ಆ ಮಾರ್ಷಲ್ ತಡೆಯಕ್ಕೆ ಹೋದ್ರೆ ಬಿಡ್ರಿ ಅವ್ರ ಒಳಗಡೆ ಅಂದರು. ನಮಗೂ ಏನೋ ಅವರು ಹಿಂದೆ ಅವರ ರಿಲೇಷನ್ಗಳೆಲ್ಲ ಫೋಟೋ ಹೊಡ್ಸ್ಕೊಂಡಿದ್ದು ನಾವು ನೋಡಿದ್ವಿ. ಚೇರ್ ಮೇಲೆ ಕುಂಡಿಸಿದ್ರು, ಆಜಾವ್ ಅಂದ್ರು, ನಾವು ಓಜಾವ್ ಅಂತ ಕೂತ್ಕೊಂಡು ನಿಂತ್ಕೊಂಡ್ವಿ. ಸಸ್ಪೆಂಡ್ ಮಾಡಿದ್ದು ಹನಿ ಟ್ರಾಪ್ ವಿಷಯ, ರಾಜಣ್ಣನ ಬಗ್ಗೆ ಮಾತಾಡಿದ್ವಿ, ಅವ್ರ ಪಾರ್ಟಿಯವ್ರ ಬಗ್ಗೆ ಸಪೋರ್ಟ್ ಮಾಡಿದ್ವಿ. ಸಸ್ಪೆಂಡ್ ಆಗಿದ್ದು ನಾವು, ಟ್ರಾಪ್ ಆಗಿದ್ದು ನಾವು, ಹನಿ ತಿಂದವ್ರು ಅವರು, ಸಿಗಾಕೊಂಡವ್ರು ನಾವು.
ಇನ್ನೊಂದು ಹೋರಾಟ 4%. ಮುಸಲ್ಮಾನರಿಗೆ ಸಂವಿಧಾನದಲ್ಲಿ ಧರ್ಮದ ಆಧಾರದ ಮೇಲೆ ಯಾವುದೇ ಮೀಸಲು ಕೊಡಬಾರ್ದು ಅಂತ ಐತೆ. ಅದೆಲ್ಲ ಸಣ್ಣ ಮಕ್ಕಳಿಗೂ ಗೊತ್ತು. ಇದು ಗೊತ್ತಿದ್ದು ಕೂಡ ಅವ್ರಿಗೆ ಗೊತ್ತು ಇದಾಗೋದಿಲ್ಲ, ಕೋರ್ಟಲ್ಲೂ ಬಿದ್ದು ಹೋಗ್ತದೆ, ಇಲ್ಲ ಗವರ್ನರ್ ಆದ್ರೂ ವಾಪಸ್ ಕಳಿಸ್ತಾರೆ ಅಂತೇಳಿ. ಆದ್ರೆ ವೋಟ್ ಪಾಲಿಟಿಕ್ಸ್ ನಾವು ಮಾಡಿದ್ವಿ. ಬಿಜೆಪಿಯವರು ಗವರ್ನರ್ಗೆ ಹೇಳ್ಬಿಟ್ರು, ಕೋರ್ಟಲ್ಲಿ ಹೋಗ್ಬಿಟ್ರಪ್ಪ ಅಂತೇಳಿ ಒಂದಷ್ಟು ವೋಟ್ ತಗೊಬೇಕು. ಇದು ಬಹಳ ಅತ್ಯಂತ ಕೆಟ್ಟ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ನೀವೇನೇ ಮಾಡಿದ್ರು ಕೂಡ ರಾತ್ರಿ 2 ಗಂಟೆಗೆ ನೀವು ಪಾರ್ಲಿಮೆಂಟಲ್ಲಿ ಡಮಾರ್. ನೀವು ವಕ್ಫ್ ವಿಚಾರ ಎಷ್ಟು ನೀವು ವಿರುದ್ಧವಾಗಿ ಮಾತಾಡಿದ್ರು ಕೂಡ ಇವತ್ತು ಮುಸ್ಲಿಮರು ಸ್ವಾಗತ ಮಾಡವ್ರೆ. ರಾತ್ರಿ ನಾವು 3 ಗಂಟೆವರೆಗೂ ನಿದ್ದೆ ಮಾಡಕ್ ಬಿಡ್ಲಿ ಕಾರ್ಯಕರ್ತರು. ಮಲಗಿದ್ದೀವಿ, ರಾತ್ರಿ ಎಲ್ಲ ಭಜನೆ, ರಾತ್ರಿ ಎಲ್ಲ ಜೈಕಾರಗಳು. ಆ ಮಸೂದೆ ಪಾಸ್ ಆದ್ಮೇಲೆ ನಮ್ಮನ್ನು ಮಲಗಿಸಿದ್ 3 ಗಂಟೆಗೆ. ಅಂದ್ರೆ ಕಾರ್ಯಕರ್ತರ ಉತ್ಸಾಹ ಇವತ್ತು ಎಷ್ಟು ಉಕ್ಕೇರಿದೆ ಅಂತಂದ್ರೆ ಇದು ನಿಲ್ಲಬಾರ್ದು. ಇವತ್ತು ನಾವು ಫಸ್ಟ್ ಗೇರು ಸೆಕೆಂಡ್ ಗೇರ್ ಹಾಕೊಂಡಿದ್ದೀವಿ, ನ್ಯೂಟ್ರಲ್ಗೆ ಹಾಕೋಂಗೆ ಇಲ್ಲ. ಇನ್ನು ನಾವು ಕಾರ್ಯಕರ್ತರು ಹೋರಾಟಗಳು ನಿರಂತರವಾಗಿರ್ತವೆ. ಮೊನ್ನೆ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಡೀಸೆಲ್ 2 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರು. ರಾತ್ರಿ ಮಲಗಿ ಬೆಳಗ್ಗೆ ಎದ್ದು ನೋಡ್ರೆ ನೀರ್ ಮೇಲೆ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಆಗಲೇ ಪೇಪರಲ್ಲಿ ಹಾಕವ್ರೆ. ಎಷ್ಟು ಬಂಡ ಸರ್ಕಾರ ಇರ್ಬೋದು ಅಂತೇಳಿ ಅವ್ರ ತಲೆಯಲ್ಲೈತೆ. ಮಾಧ್ಯಮದಲ್ಲಿ 3 ದಿನ ಬರ್ತದೆ ಇದು. ಬಿಜೆಪಿಯವರು 3 ದಿನ ಆದ್ಮೇಲೆ ಬಿಟ್ಬಿಡ್ತಾರೆ ಇದನ್ನ. ಹಿಟ್ ಅಂಡ್ ರನ್ ಅನ್ಕೊಂಡವ್ರೆ. ಹಿಟ್ ಅಂಡ್ ರನ್ ಅಲ್ಲ ಇದು. 5ನೇ ತಾರೀಕಿಂದ ಮತ್ತೆ ಇಡೀ ರಾಜ್ಯದಲ್ಲಿ ಜನಾಕ್ರೋಶದ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಅಧ್ಯಕ್ಷರು ನಮ್ಮ ಮುಖಂಡರು ಸೇರ್ ಮಾಡಿದ್ದಾರೆ. ಯಾವಾಗ ಜನ ಆಕ್ರೋಶಗೊಳಗಾಗ್ತಾರೋ ಅದನ್ನ ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಜನ ಇವತ್ತು ಅಗ್ನಿ ಪರ್ವತರ ಒಳಗಡೆ ಕುದೀತಾವ್ರೆ. ಒಂದು ಬೆಂಕಿ ಹಚ್ಕೊಬೇಕಷ್ಟೇ. ಅದಾಯ್ತು ಅಂದ್ರೆ ನೀವು ಜನಗಳನ್ನ ತಡೆಯಕ್ಕಾಗೋದಿಲ್ಲ. ಗ್ಯಾರಂಟಿ ಹೆಸರಲ್ಲಿ ನೀವು 2,000 ರೂಪಾಯಿ ಹೆಣ್ಣು ಮಕ್ಕಳು ಕೊಟ್ಬಿಟ್ಟು ನೀವು ಈ ತಿಂಗಳು ಕೊನೆಯಲ್ಲಿ ಬಡ್ಜೆಟ್ ನೀವು ಲೆಕ್ಕ ಹಾಕೊಳ್ರಿ. 10-12 ರೂಪಾಯಿ ಎಕ್ಸ್ಟ್ರಾ ಆಗ್ತದೆ ನಿಮಗೆ. ಮತ್ತೊಂದ್ಸರಿ ನಾನು ಯಾವ್ಯಾವ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಕ್ ಹೋಗೋದಿಲ್ಲ. ಮೈಕ್ರೋ ಫೈನಾನ್ಸ್ ಸೂಸೈಡ್ ಏನಕ್ಕೆ ಆಗ್ತಾ ಇದೆ ಗೊತ್ತಾ ನಿಮಗೆ? ನನಗೆ ಗೊತ್ತಿರೋಂಥ ವಿಚಾರದಲ್ಲಿ 2,000 ರೂಪಾಯಿ ಹೆಣ್ಮಕ್ಳಿಗೆ ಬಂತಲ್ಲ, ಹೆಂಗೂ 2,000 ರೂಪಾಯಿ ಸಾಲ ತಗೊಂಡ್ರೆ ತೀರ್ಸ್ಕೊಂಡು ಹೋಗ್ಬೋದು ತಿಂಗಳು ಅಂತೇಳಿ ಸಾಲ ತಗೊಂಡ್ಬಿಟ್ರು. ಈಗ 2,000 ಅಲ್ಲ 10,000 ಎಕ್ಸ್ಟ್ರಾ ಆಗೈತೆ, ಸಾಲ ತೀರ್ಸಕ್ ಆಗ್ತಾ ಇಲ್ಲ. ಸೂಸೈಡ್ ಮಾಡ್ಕೊಂತವ್ರೆ, ಇಡೀ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಂತವ್ರೆ. ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ಸಾಲ ಮಾಡಿ ಮೈಕ್ರೋ ಫೈನಾನ್ಸ್ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳು ಇಡೀ ಕುಟುಂಬ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪರೋಕ್ಷವಾಗಿ ಅವರೇ ಕಾರಣ. ಆ ಆತ್ಮಗಳು ನಿಮ್ಮನ್ನು ಬಿಡೋದಿಲ್ಲ. ಇವತ್ತು ನೀವು ಏಗಡಿ ಕಾಯಿ ತರ ಒಬ್ಬರ ಕಾಲ ಒಬ್ಬರನ್ನ ಎಳ್ಕೊಂತ ಇದ್ದೀರಿ. ನಮ್ಗೇನು ಈ ಸರ್ಕಾರ ಬೀಳಿಸ್ಬೇಕು ಅಂತಿಲ್ಲ, ಆದ್ರೆ ಇವ್ರ ದುರಾಂಕಾರವನ್ನ ಕಡಿಮೆ ಮಾಡಲೇಬೇಕು. ಏನ್ರಿ ಒಬ್ಬೊಬ್ಬರು ಸಚಿವರದು, ಕೃಷ್ಣ ಬೈರೇಗೌಡರು ಅತ್ಯಂತ ನೋಡಕ್ ಸ್ವಾಮಿ ವಿವೇಕಾನಂದ್ರೆ ಮಾತಾಡೋದು ಎಲ್ಲ ಕೂಡ ಅಷ್ಟೇ. ಮಾಡೋ ಕೆಲಸ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿರೋದು ಯಾರ್ರೀ? ನಿಮ್ಗೆ ಗೊತ್ತಾಗ್ತಾನೆ ಇಲ್ಲ. ನೀವು ದಾನಪತ್ರ ಇರ್ಬೋದು, ನೀವು ಯಾವ್ದಾನ ಸೇಲ್ ಡೀಡ್ ಮಾಡೋದಿರ್ಬೋದು, ಎಲ್ಲವನ್ನೂ ಜಾಸ್ತಿ ಮಾಡವ್ರೆ. ನಿಧಾನವಾಗಿ ಬ್ಲಡ್ ಹೇಳಿ ಅಂತವ್ರು. ಇನ್ನೊಬ್ರು ಅವ್ರೆ ಮಾತಿಗೆ ಮೊದ್ಲು ಎದ್ದು ನಿಂತ್ಕೊಂತಾರೆ. ನಮ್ಮ ಅಶ್ವಥ್ ನಾರಾಯಣ ಹೇಳಿದ್ರು ಇವ್ರಿಗೇನೋ ಕಾಯಿಲೆ ಇದ್ದಂಗೆ ಐತೆ ಅಂತೇಳಿ. ಎದ್ದೆದ್ದು ನಿಂತ್ಕೊಂತ ಇರ್ತಾರೆ. ಅವ್ರಿಗೆ ಸ್ವಲ್ಪ ಎದ್ದು ನಿಂತ್ಕೊಂಡು ಜಾಸ್ತಿ ಕಾಯಿಲೆ. ಏನೂ ಮಾಡಲಿಲ್ಲ ಇವತ್ತುವರೆಗೂ. RDPR ಡಿಪಾರ್ಟ್ಮೆಂಟ್ ಅಲ್ಲಿ ಮೊನ್ನೆ 10 ಕೋಟಿ ಕೊಟ್ಟವ್ರೆ, ಇನ್ನೂವರೆಗೂ ಅದು ಏನೂ ಆಗಲಿಲ್ಲ. 2 ವರ್ಷಕ್ಕೆ 10 ಕೋಟಿ ಬಂಧುಗಳೇ. ಯಡಿಯೂರಪ್ಪರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಇದ್ದಂಗೆ ನಮ್ದು. ಯಡಿಯೂರಪ್ಪರ್ಗೆ ಹೋಗಿ ಲೆಟರ್ ಮುಂದೆ ಇಟ್ರೆ ಏನ್ ಕಿಟ್ಟಿದ್ಯಾ ಅಂತ ನೋಡ್ತಾ ಇರ್ಲಿಲ್ಲ. ಏನೋ ಇದು, ಏನಿಲ್ಲ ಸರ್, ಬರೀ ಒಂದು 100 ಕೋಟಿ ರೂಪಾಯಿ. 100 ಕೋಟಿ ರೂಪಾಯ ಆಗೋದಿಲ್ಲ 75 ಕೋಟಿ ಕೊಡೋನವರು. ನಾವೆಲ್ಲ 10 ಕೋಟಿ ಕೊಡ್ತಾರೆ ಅಂದ್ರೆ 75 ಕೋಟಿ ಕೊಡೋರು. ಬರೀ ಇದು ಬಿಜೆಪಿನವ್ರಿಗಲ್ಲ, ಕಾಂಗ್ರೆಸ್ ಅವ್ರಿಗೂ ಕೂಡ ನಾವು ಇದ್ವಿ, ಅಶೋಕ್ ಅವರು ಇದ್ವಿ. ಅವ್ರು ನಮ್ಗೆ ದುಡ್ಡು ಕಡಿಮೆ ಅಂದಾಗ ಅವ್ರು ಕಡಿಮೆ ಮಾಡಂಗಿಲ್ಲ, ಪಕ್ಷ ಭೇದ ಮಾಡಂಗಿಲ್ಲ. BBMP ತಿರ್ಗಾ 100 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿ ಕೊಟ್ಟವ್ರೆ. ಅಭಿವೃದ್ಧಿಯಲ್ಲಿ ರಾಜಕೀಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. SC STದು ಆ ಮಂತ್ರಿ ಹೋದ, SC ಅವರು ಲೂಟಿ ಹೊಡಿತಾ ಇರ್ತಕ್ಕಂಥವ್ರು. ಈ ತರ ಯಾರಾದ್ರೂ ಸ್ವಚ್ಛವಾಗಿರ್ತಕ್ಕಂಥ ಮಂತ್ರಿಗಳನ್ನ ತೋರಿಸಿ ನೋಡ. ನೀವು ಎಷ್ಟು ದಿನ ನಾವು ತಡ್ಕೊಂಡು ಕುತ್ಕೊಳ್ಳೋದು? ಇವತ್ತು ಕೇವಲ ಮನೆಯಲ್ಲಿ ಸಣ್ಣ ಜಗಳಕ್ಕೆ 10 ರೂಪಾಯಿ ಸಾಲ್ಗಾರ ಬಂದ್ರು ಅಂತೇಳಿ ಸೂಸೈಡ್ ಮಾಡ್ಕೊಂತ ಇದೀವ್ರಿ. ನಾವ್ಯಾಕ್ರಿ ಸೂಸೈಡ್ ಮಾಡ್ಕೊಬೇಕು? ಸರ್ಕಾರವನ್ನ ಸೂಸೈಡ್ ಮಾಡಬೇಕು. ಇವತ್ತು ನಾವು ಹಂಗಿಲ್ಲ. ನೆನ್ನೆ ಯಡಿಯೂರಪ್ಪ ಅವರು ಬಂದು 10:30 ಗಂಟೆ ಕುಂತವ್ರು ಇದೇ ಚೇರಲ್ಲಿ.
ನಾವು 5 ನಿಮಿಷ ಆ ಕಡೆ ಎದ್ದು ಹೋಗ್ತಾ ಇದ್ವಿ, ಈ ಕಡೆ ಎದ್ದು ಹೋಗ್ತಾ ಇದ್ವಿ, ಅಲ್ಲಿ ಹೋಗ್ತಾ ಇದ್ವಿ, ಇಲ್ಲಿ ಹೋಗ್ತಾ ಇದ್ವಿ, ಕುಂತ ಜಾಗ ಬಿಟ್ಟಿಲ್ಲ. ಅವ್ರು ನೋಡಾದ್ರೂ ಕಲ್ತ್ಕೊಬೇಕಲ್ಲ. ಏನು ಯಡಿಯೂರಪ್ಪನವ್ರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾರಾ? ಖಂಡಿತವಾಗಿ ಅವರು ಮುಖ್ಯಮಂತ್ರಿ ಆಗಲ್ಲ. ಸರ್ಕಾರವನ್ನ ತಂದು ಮುಖ್ಯಮಂತ್ರಿ ಯಾರು ಆಗ್ತಾರೋ, ಮಂತ್ರಿಗಳು ಯಾರು ಆಗ್ತಿರೋ, ಈ ಸರ್ಕಾರವನ್ನು ಕೆಡಬೇಕು ಅಂತ ಹೇಳಿ ಇವತ್ತು ಯಡಿಯೂರಪ್ಪ ಅವರು ತೀರ್ಮಾನವನ್ನು ಮಾಡವ್ರೆ, ವಿಜಯೇಂದ್ರ ಅವರು ತೀರ್ಮಾನವನ್ನು ಮಾಡವ್ರೆ, ನಮ್ಮ ಮುಖಂಡರು ತೀರ್ಮಾನವನ್ನು ಮಾಡಿದ್ದಾರೆ. ಮುಂದಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಮಂತ್ರಿ ಆಗ್ತದೆ ಅನ್ನೋದಲ್ಲ, ನಮ್ಮ ಸರ್ಕಾರ ಬರಬೇಕು, ಈ ಸರ್ಕಾರವನ್ನು ಕಿತ್ತೊಗಿಬೇಕು. ಈ ನಿರ್ಣಯದಲ್ಲಿ ನಾವೆಲ್ಲ ಕೂಡ ದಿಟ್ಟವಾದಂಥ ತೀರ್ಮಾನವನ್ನು ತಗೊಬೇಕು ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.